ಹೊಸ ಬಾಡಿಗೆದಾರ. ಬೆಂಗಳೂರು ಹೊರವಲಯದ ಒಂದು ಶಾಂತ ಲೇಔಟ್ನಲ್ಲಿ ನವೀನ್ ಹೊಸ ಮನೆಗೆ ಬಾಡಿಗೆಗೆ ಬಂದಿದ್ದ. ಅವನು ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್. ದಿನವಿಡೀ ಫೋಟೋ ತೆಗೆಯೋದು, ರಾತ್ರಿ ಒಂಟಿತನ. ಮನೆ ಮಾಲಕಿ ಶ್ರೇಯಾ ಮದುವೆಯಾದ ಮಹಿಳೆ, ವಯಸ್ಸು 30 ಹತ್ರ. ಗಂಡ ವಿದೇಶದಲ್ಲಿ ಕೆಲಸ. ಮನೆ ದೊಡ್ಡದು, ಆದರೆ ಅವಳ ಕಣ್ಣಲ್ಲಿ ಯಾವಾಗಲೂ ಏನೋ ಖಾಲಿತನ ಕಾಣ್ತಿತ್ತು. ಮೊದಲ ದಿನವೇ ಅವಳು ನವೀನ್ಗೆ ಹೇಳಿದ್ಲು, ಈ ಮನೆಯಲ್ಲಿ ರಾತ್ರಿ ತುಂಬ ಮೌನ ಇರುತ್ತೆ, ಒಂಟಿತನ ಬೇಗ ಹತ್ರ ಆಗುತ್ತೆ. ನವೀನ್ ಅದಕ್ಕೆ ನಕ್ಕ. ನನಗೆ ಒಂಟಿತನಕ್ಕೆ ಅಭ್ಯಾಸ ಇದೆ ಎಂದ. ಶ್ರೇಯಾ ಕಣ್ಣು ಎತ್ತಿ ನೋಡಿದ್ಲು. ಅಭ್ಯಾಸ ಇದ್ದವರೇ ಕೆಲವೊಮ್ಮೆ ಹೆಚ್ಚು ಅಪಾಯ ಎಂದ್ಲು. ಆ ಮಾತಿನ ಅರ್ಥ ಅವನಿಗೆ ಎಂದು ತಿಳಿಯಲಿಲ್ಲ. ಕೆಲವು ದಿನಗಳ ನಂತರ ಒಂದು ಸಂಜೆ ವೇಳೆ ಜೋರಾಗಿ ಸುರಿಯುತ್ತಿತ್ತು ಮಳೆ. ನವೀನ್ ಮನೆಯ ಹೊರಗಡೆ ಫೋಟೋ ತೆಗೆದುಕೊಳ್ತಿದ್ದ. ಅಷ್ಟರಲ್ಲಿ ಶ್ರೇಯಾ ಕಿಟಕಿಯಿಂದ ಕೂಗಿದ್ಲು, ಒದ್ದೆಯಾಗ್ತೀರಾ, ಒಳಗೆ ಬನ್ನಿ ಅಂದ್ಲು. ಅವನು ಒಳಗೆ ಹೋದ. ಮನೆಯಲ್ಲಿ ಮೃದುವಾದ ಸಂಗೀತ, ಕಾಫಿಯ ಸುಗಂಧ. ಶ್ರೇಯಾ ಅವನಿಗೆ ಟವಲ್ ಕೊಟ್ಲು. ಮಳೆ ನಿಮಗೆ ತುಂಬ ಇಷ್ಟ ಅನಿಸುತ್ತೆ ಅಂದ್ಲು. ನವೀನ್ ಅದಕ್ಕೆ ನಕ್ಕ. ಕೆಲವು ವಿಷಯಗಳು ಒದ್ದೆಯಾದಾಗ ಇನ್ನೂ ಸುಂದರವಾಗಿ ಕಾಣುತ್ತೆ ಎಂದ. ಶ್ರೇಯಾ ಅವನ ಕಡೆ ನೋಡಿ ನಿಧಾನವಾಗಿ ನಕ್ಕಳು. ನಿಮ್ಮ ಮಾತುಗಳಲ್ಲಿ ಯಾವಾಗಲೂ ಇನ್ನೊಂದು ಅರ್ಥ ಇರುತ್ತೆ ಅಂದ್ಲು. ನೀವು ಅದನ್ನು ಇಟ್ಕೊಳ್ತೀರಾ ಅಂದರೆ ತಪ್ಪು ನಂದಲ್ಲ ಅಂದ. ಇಬ್ಬರು ಕೂಡ ಸೇರಿ ನಕ್ಕರು. ಆ ದಿನದಿಂದ ಅವರ ನಡುವೆ ಒಂದು ವಿಚಿತ್ರ ಹತ್ತಿರತೆ ಶುರುವಾಯಿತು. ಒಂದು ರಾತ್ರಿ ನವೀನ್ ಬಾಲ್ಕನಿಯಲ್ಲಿ ನಿಂತಿದ್ದ. ಮಳೆ ಹನಿಗಳು ಲೈಟ್ ಕೆಳಗೆ ಹೊಳೆಯುತ್ತಿದ್ವು. ಹೆಚ್ಚಿನ ಎದುರಿನ ಬಾಲ್ಕನಿಯಲ್ಲಿ ಶ್ರೇಯಾ ಕಾಣಿಸಿಕೊಂಡ್ಳು. ಕೈಯಲ್ಲಿ ಕಾಫಿ ಕಪ್ಪಿತ್ತು. ನಿದ್ರೆ ಬರ್ತಿಲ್ವಾ ಅವಳು ಕೇಳಿದ್ಲು. ಕೆಲವು ಮುಖಗಳು ಮನಸ್ಸಿನಲ್ಲಿ ಸುತ್ತುತ್ತಿದ್ರೆ ನಿದ್ರೆ ಬರೋದಿಲ್ಲ ಎಂದ. ಶ್ರೇಯಾ ಅದಕ್ಕೆ ನಕ್ಕಳು. ಹಾಗಿದ್ರೆ ನಾನು ಕಾರಣನಾ ಅಂದ್ಲು. ನೀವು ಕೇಳಬೇಕಾ? ಬಹುಶಃ ಕೇಳಬೇಕು ಅನಿಸುತ್ತೆ ಅಂದ್ಲು. ಆ ರಾತ್ರಿ ಅವರು ಬಹಳ ಹೊತ್ತು ಮಾತನಾಡಿದ್ರು. ಮಳೆ, ಮೌನ, ಮಧ್ಯೆ ಮಧ್ಯೆ ಡಬಲ್ ಮೀನಿಂಗ್ ಮಾತುಗಳು ಕೂಡ ಇದ್ವು. ನಿಧಾನವಾಗಿ ಒಂಟಿತನ ಇಬ್ಬರನ್ನ ಹತ್ತಿರ ತರ್ತಿತ್ತು. ಒಂದು ಸಂಜೆ ವಿದ್ಯುತ್ ಕೂಡ ಹೋಗಿತ್ತು. ಶ್ರೇಯಾ ಮೇಲ್ಮಹಡಿಗೆ ಬಂದ್ಲು. ಕೆಳಗೆ ತುಂಬ ಕತ್ಲೆ ಇದೆ ಎಂದ್ಲು. ನವೀನ್ ಅದಕ್ಕೆ ನಕ್ಕ. ಕತ್ತಲೆಯಲ್ಲಿ ಕೆಲವರು ಇನ್ನೂ ಚೆನ್ನಾಗಿ ಕಾಣ್ತಾರೆ ಎಂದ. ಶ್ರೇಯಾ ಅವನ ಪಕ್ಕ ನಿಂತಳು. ನೀವು ಯಾವಾಗಲೂ ಹೀಗೆ ಮಾತಿನಿಂದ ಆಟ ಆಡ್ತೀರಾ ಅಂದ್ಲು. ನೀವು ಕೇಳೋದು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಅಂದ. ಗಾಳಿ ಜೋರಾಗಿ ಬೀಸ್ತಿತ್ತು. ಅವಳ ಕೂದಲು ಮುಖದ ಮೇಲೆ ಬರ್ತಿತ್ತು. ನವೀನ್ ಕ್ಷಣಕ್ಕೊಂದು ಅವಳನ್ನು ನೋಡ್ತಾ ನಿಂತ. ಏನು ನೋಡ್ತಿದ್ದೀರಾ ಅಂದ್ಲು. ಒಬ್ಬ ವ್ಯಕ್ತಿ ನಗುವಿನ ಹಿಂದೆ ಎಷ್ಟು ದುಃಖ ಮರೆಮಾಚಿರ್ಬೋದು ಅಂತ ನೋಡ್ತಿದ್ದೆ ಅಂದ. ಶ್ರೇಯಾ ಮೊದಲ ಬಾರಿಗೆ ಮೌನವಾಗಿಬಿಟ್ಲು. ಮುಂದಿನ ದಿನ ಶ್ರೇಯಾ ನವೀನ್ಗೆ ಹೇಳಿದ್ಲು, ನಮ್ಮ ಮದುವೆ ಈಗ ಹೆಸರು ಮಾತ್ರ. ನವೀನ್ ಮೌನವಾಗಿದ್ದ. ನನ್ನ ಗಂಡ 3 ವರ್ಷಗಳಿಂದ ಹೊರಗಿದ್ದಾನೆ, ಮಾತು ಕೂಡ ಕಡಿಮೆ. ಹಾಗಿದ್ರೆ ನೀನು ಇಷ್ಟು ದಿನ ಅಂತ ಕೇಳಿದ. ಒಂಟಿತನ ಜೊತೆ ಬದುಕೋದು ಕಲ್ತಿದ್ದೆ. ಸ್ವಲ್ಪ ಸಮಯದ ನಂತರ ಅವಳು ನಿಧಾನವಾಗಿ ಕೇಳಿದ್ಲು, ನಾನು ತಪ್ಪ ಅಂದ್ಲು. ನವೀನ್ ಅವಳ ಕಡೆ ನೋಡಿ ಹೇಳ್ದ, ಒಂಟಿತನ ಕೆಲವೊಮ್ಮೆ ಜನರನ್ನ ಹತ್ತಿರ ಮಾಡುತ್ತೆ ಎಂದ. ಆ ಉತ್ತರ ಕೇಳಿ ಶ್ರೇಯಾ ಕಣ್ಣಲ್ಲಿ ವಿಚಿತ್ರ ನೆಮ್ಮದಿ ಮೂಡ್ತು. ಒಂದು ರಾತ್ರಿ ಭಾರೀ ಮಳೆ. ಶ್ರೇಯಾ ಮನೆ ಮೇಲ್ಛಾವಣಿಯಲ್ಲಿ ನೀರು ಸುರಿಯತೊಡಗಿತ್ತು. ನವೀನ್ ಸಹಾಯಕ್ಕೆ ಹೋದ. ಇಬ್ರು ಮಳೆಯಲ್ಲಿ ಒದ್ದೆಯಾಗಿದ್ರು. ಶ್ರೇಯಾ ನಕ್ಕು ಹೇಳಿದ್ಲು, ಈ ಮಳೆ ನಮ್ಮನ್ನ ಬಿಡೋದಿಲ್ಲ ಅನ್ಸುತ್ತೆ ಅಂದ್ಲು. ನವೀನ್ ಹತ್ತಿರ ಬಂದು ನಿಧಾನವಾಗಿ ಹೇಳ್ದ, ಕೆಲವು ಕ್ಷಣಗಳು ನಿಲ್ಬಾರ್ದು ಅನ್ಸುತ್ತೆ ಅಂದ. ಅವರ ನಡುವೆ ಮೌನವ ಗಾಢವಾಯಿತು. ಹೊರಗೆ ಮಿಂಚು ಕೂಡ ಹೊಳಿತು. ಒಳಗೆ ಇಬ್ಬರ ಮನಸ್ಸುಗಳಲ್ಲಿ ಕೂಡ ಹೊಸ ಗೊಂದಲ ಹುಟ್ಟುಕೊಳ್ತು. ದಿನಗಳು ಕಳೆದಂತೆ ಲೇಔಟ್ನಲ್ಲಿ ಮಾತುಗಳು ಕೂಡ ಶುರುವಾದವು. ಮನೆ ಮಾಲಕಿ ಮತ್ತು ಬಾಡಿಗೆದಾರ ತುಂಬ ಹತ್ತಿರ ಆಗಿದ್ದಾರೆ. ಪ್ರತಿ ರಾತ್ರಿ ಮಾತಾಡ್ತಾರೆ. ಈ ಮಾತುಗಳು ಶ್ರೇಯಾ ಕಿವಿಗೂ ಕೂಡ ಅಕ್ಕಪಕ್ಕದವರ ಮನೆಯಿಂದ ಬಿದ್ದವು. ಒಂದು ಸಂಜೆ ಅವಳು ನವೀನ್ಗೆ ಹೇಳಿದ್ಲು, ಜನರು ಮಾತು ನನಗೆ ಭಯವಾಗ್ತಿದೆ. ನವೀನ್ ಶಾಂತವಾಗಿ ಹೇಳ್ದ, ನಿನಗೆ ನನ್ನ ಜೊತೆ ಇರೋದು ತಪ್ಪು ಅನಿಸ್ತಿದ್ಯಾ ಅಂತ ಕೇಳ್ದ. ಶ್ರೇಯಾ ಅವನ ಕಣ್ಣಲ್ಲಿ ನೋಡಿದ್ಲು. ತಪ್ಪು ಅನಿಸಿದ್ರೆ ನಾನು ಇಷ್ಟು ಹತ್ರ ಬರ್ತಿರ್ಲಿಲ್ಲ. ಹಾಗಾದರೆ ನಿನ್ನ ಜೊತೆ ಇದ್ದಾಗ ನಾನು ನನ್ನನ್ನೇ ಮರೆತು ಹೋಗ್ತಿದ್ದೀನಿ ಅಂದ್ಲು. ಆ ರಾತ್ರಿ ನವೀನ್ ಫೋನ್ಗೆ ಮೆಸೇಜ್ ಕೂಡ ಬಂತು. ನಿದ್ರೆ ಬರ್ತಿಲ್ಲ ಅಂತ ಕಳಿಸಿದ್ಲು. ಅದು ಶ್ರೇಯದ್ದು ಕೂಡ ಆಗಿತ್ತು ಮೆಸೇಜ್. ನವೀನ್ ಅದಕ್ಕೆ ಉತ್ತರಿಸಿದ. ಕಾರಣ ಅಂತ ಕೇಳ್ದ. ಕೆಲವರು ಮನಸ್ಸಿಗೆ ಬೇಗ ಹತ್ತಿರ ಆಗ್ತಾರೆ. ಅದಕ್ಕೆ ನವೀನ್ ನಕ್ಕ. ನಾನು ಅಪಾಯಕಾರಿ ಅಂದರೆ ಮೊದಲೇ ಹೇಳಿದ್ದೆ ಅಂತ ಹೇಳ್ದ. ಸ್ವಲ್ಪ ಹೊತ್ತಿನ ಹತ್ರ ಮತ್ತೆ ಮೆಸೇಜ್ ಶ್ರೇಯದ್ದು ಬಂತು. ನಾನು ಕೂಡ ಅಂದ್ಲು. ಒಂದು ದಿನ ನವೀನ್ ಫೋಟೋ ಎಡಿಟ್ ಮಾಡ್ತಿದ್ದಾಗ ಶ್ರೇಯಾ ಅವನ ರೂಮ್ಗೆ ಬಂದ್ಲು. ಗೋಡೆಯ ಮೇಲೆ ಅವಳ ಕ್ಯಾಂಡಿಡೇಟ್ ಫೋಟೋಗಳು ಕಾಣ್ತಿದ್ವು. ನನ್ನ ಫೋಟೋ ಎಷ್ಟು ತೆಗೆದಿದ್ದೀರಾ ಅಂತ ಕೇಳಿದ್ಲು. ಆ ನಂತರ ಅವಳು ಕೂಡ ನಕ್ಕಿದ್ಲು. ಕೆಲವು ಮುಖಗಳನ್ನು ನೋಡೋದು ನಿಲ್ಲಿಸಲು ಆಗೋದಿಲ್ಲ ಅಂದ. ಶ್ರೇಯಾ ನಿಧಾನವಾಗಿ ಕೇಳಿದ್ಲು, ನಾನು ನಿಜವಾಗಿಯೂ ಇಷ್ಟ ಸುಂದರವ ಅಂತ ಕೇಳಿದ್ಲು. ನವೀನ್ ಅವಳ ಕಣ್ಣಲ್ಲಿ ನೋಡ್ದ. ನನಗೆ ಗೊತ್ತಿಲ್ಲ ಅಂದ. ಆ ಕ್ಷಣದಲ್ಲಿ ಅವರ ನಡುವೆ ಮಾತಿಗಿಂತ ಹೆಚ್ಚು ಭಾವನೆಗಳು ಕೂಡ ಓಡಾಡ್ತಿದ್ವು. ಒಂದು ಸಂಜೆ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿದ್ರು. ಮಳೆ ಮತ್ತೆ ಸುರಿಯುತ್ತಿತ್ತು. ಶ್ರೇಯಾ ನಿಧಾನವಾಗಿ ಕೇಳಿದ್ಲು, ನಮ್ಮ ಸಂಬಂಧಕ್ಕೆ ಹೆಸರೇನು ಅಂತ ಕೇಳಿದ್ಲು. ನವೀನ್ ಸ್ವಲ್ಪ ಯೋಚಿಸಿದ. ಹೆಸರು ಕೊಟ್ಟರೆ ಬಹುಶಃ ಅದು ಮುರಿದು ಹೋಗುತ್ತೆ ಅಂದ. ಶ್ರೇಯಾ ಅದಕ್ಕೆ ನಕ್ಕಳು.
ಹಾಗಿದ್ರೆ ಇದು ರಹಸ್ಯವೇ ಇರಲಿ ಅಂದ. ರಹಸ್ಯಗಳು ಕೆಲವೊಮ್ಮೆ ಹೆಚ್ಚು ಸುಂದರ ಅಂತ ಹೇಳ್ದ. ಅವಳು ನಿಧಾನವಾಗಿ ಅವನ ಭುಜಕ್ಕೆ ತಲೆ ನೆತ್ತಿದ್ಲು. ಹೊರಗೆ ಮಳೆ ಶಬ್ದ ಮಾತ್ರ ಕೇಳಿಸ್ತಿತ್ತು. ಒಂದು ಬೆಳಗ್ಗೆ ಶ್ರೇಯ ಗಾಬರಿಯಿಂದ ನವೀನ್ ರೂಮಿಗೆ ಬಂದ್ಲು. ಅವನು ಬರ್ತಿದ್ದಾನೆ ಅಂತ ಹೇಳಿದ್ಲು. ಯಾರು ಅಂತ ಕೇಳ್ದ. ಅದು ನನ್ನ ಗಂಡ ಅಂದ್ಲು. ನವೀನ್ ಕ್ಷಣಕ್ಕೊಂದು ಮೌನವಾಗಿದ್ದ. ಮನೆಯೊಳಗಿನ ವಾತಾವರಣವೇ ಬದಲಾಗಿತ್ತು. ಆ ರಾತ್ರಿ ಶ್ರೇಯ ಹೆಚ್ಚು ಮಾತಾಡಲಿಲ್ಲ. ಅವಳ ಕಣ್ಣಲ್ಲಿ ಭಯ ಕಾಣ್ತಿತ್ತು. ಮರುದಿನ ಶ್ರೇಯನ ಗಂಡ ಅರವಿಂದ್ ಮನೆಗೆ ಬಂದ. ಶಾಂತ ವ್ಯಕ್ತಿಯಾಗಿದ್ದ, ಆದರೆ ಕಣ್ಣಲ್ಲಿ ಮಾತ್ರ ವಿಚಿತ್ರ ಗಂಭೀರತೆ ಇತ್ತು. ಅವನು ನವೀನ್ ಜೊತೆ ಸಾಮಾನ್ಯವಾಗಿ ಮಾತನಾಡ್ದ, ಆದರೆ ಶ್ರೇಯ ಸಂಪೂರ್ಣವಾಗಿ ಮೌನವಾಗಿದ್ಲು. ರಾತ್ರಿ ಊಟದ ವೇಳೆ ಅರವಿಂದ್ ನಕ್ಕು ಹೇಳಿದ, ನನ್ನ ಹೆಂಡತಿಗೆ ಒಂಟಿತನ ಬೇಸರ ಆಗಿರಬೇಕು, ನೀವು ಕಂಪನಿ ಕೊಟ್ಟಿದ್ದೀರಾ ಅಂತ ಹೇಳ್ದ. ನವೀನ್ ಮತ್ತು ಶ್ರೇಯ ಇಬ್ಬರು ಕೂಡ ಕ್ಷಣಕ್ಕೊಂದು ಮೌನವಾದರು. ಆ ಮಾತಿನ ಹಿಂದೆ ಏನೋ ಅರ್ಥ ಇತ್ತು. ಆ ರಾತ್ರಿ ಅರವಿಂದ್ ನವೀನ್ ಜೊತೆ ಬಾಲ್ಕನಿಯಲ್ಲಿ ಕುಳಿತ. ನಾನು ತುಂಬ ವರ್ಷ ಹೊರಗಿದ್ದೆ ಎಂದ. ನವೀನ್ ಕೂಡ ಮೌನವಾದ. ಜನರು ಒಂಟಿಯಾಗಿದ್ದಾಗ ಯಾರಿಗಾದರೂ ಹತ್ತಿರ ಆಗ್ತಾರೆ, ಅದು ಕೂಡ ಸಹಜನೇ ಅಂದ. ನವೀನ್ ಅವನ ಕಡೆ ನೋಡ್ದ. ಅರವಿಂದ್ ನಿಧಾನವಾಗಿ ನಕ್ಕ. ನನಗೆ ಎಲ್ಲ ಗೊತ್ತಿದೆ ಅನ್ನೋದನ್ನ ಹೇಳಬೇಕಾ ಅಂದ. ನವೀನ್ ಹೃದಯ ಜೋರಾಗಿ ಕೂಡ ತಡಕಾಡತೊಡಗಿತು. ಮರುದಿನ ಬೆಳಗ್ಗೆ ಅರವಿಂದ್ ಶ್ರೇಯಾಗೆ ಹೇಳ್ದ, ನನ್ನ ಮದುವೆ ಈಗಾಗಲೇ ಮುಗ್ದಿದೆ. ಶ್ರೇಯ ಅದನ್ನ ಕೇಳಿ ಬೆಚ್ಚಿಬಿದ್ಲು. ಏನು, ನಾವಿಬ್ರು ಒಂಟಿಯಾಗಿದ್ವ? ನಾನು ನಿನ್ನನ್ನು ಕಳೆದುಕೊಂಡಿದ್ದು ತುಂಬ ವರ್ಷಗಳ ಹಿಂದೆನೆ, ಇವಾಗ ಏನೂ ಅಲ್ಲ. ಶ್ರೇಯ ಕಣ್ಣೀರಿಂದ ನಿಂತ್ಲು. ಅರವಿಂದ್ ನಿಧಾನವಾಗಿ ಹೇಳ್ದ, ನಿನಗೆ ಸಂತೋಷ ಕೊಡುವವನ ಜೊತೆ ಬದುಕು ಎಂದ. ನವೀನ್ ಮತ್ತು ಶ್ರೇಯ ಇಬ್ರು ಕೂಡ ಮಾತೇ ಬರದಂತೆ ನಿಂತರು. ಕೆಲ ತಿಂಗಳ ನಂತರ ನವೀನ್ ಮತ್ತು ಶ್ರೇಯ ಹೊಸ ಮನೆಗೆ ಶಿಫ್ಟ್ ಆದ್ರು. ಹಾಗೆ ಇಬ್ರು ಮದುವೆ ಕೂಡ ಆದ್ರು. ಹಾಗೆ ಇಬ್ರು ಸೇರಿ ಹನಿಮೂನ್ ಕೂಡ ಮುಗಿಸಿದ್ರು. ನಂತರ ವಾಪಸ್ ಬರುವಾಗ ನವೀನ್ ಹೇಳ್ದ, ನೀವು ಇಷ್ಟು ಮಜಾ ಕೊಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ಅವಳು ಕೂಡ ಹೇಳಿದ್ಲು, ನೀವು ಕೂಡ ಅರವಿಂದ್ಗಿಂತ ಚೆನ್ನಾಗಿ ಕಬಡ್ಡಿ ಆಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂದ್ಲು. ಇಬ್ರು ಕೂಡ ಸೇರಿ ಹನಿಮೂನ್ ಟ್ರಿಪ್ನ ಅಲ್ಲಿ ಎಲ್ಲ ರೀತಿಯ ಭಂಗಿಗಳನ್ನು ಮಾಡಿ ಮುಗಿಸಿದ್ರು. ಶ್ರೇಯಾ ಮುಖದಲ್ಲೂ ಕೂಡ ತುಂಬ ಖುಷಿ ತೃಪ್ತಿ ಕಾಣಿಸ್ತಿತ್ತು. ಒಂದು ಸಂಜೆ ಮತ್ತೆ ಮಳೆ ಸುರಿಯುತ್ತಿತ್ತು. ಬಾಲ್ಕನಿಯಲ್ಲಿ ಕುಳಿತಿದ್ದ ಶ್ರೇಯಾ ನಗುತ್ತಾ ಕೇಳಿದ್ಲು, ನಮ್ಮ ಈ ಜೀವನ ಕತೆ ತಪ್ಪ ಅಂದ್ಲು. ನವೀನ್ ನಿಧಾನವಾಗಿ ಹೇಳ್ದ, ಕೆಲವು ಸಂಬಂಧಗಳು ನಿಯಮಗಳಿಗೆ ಸರಿಯಾಗಿರೋದಿಲ್ಲ, ಆದರೆ ಮನಸ್ಸಿಗೆ ಸರಿಯಾಗಿರುತ್ತವೆ ಅಂದ. ನಿಯಮಗಳು ಬೇಕು, ಆದರೆ ತೃಪ್ತಿ ಸಿಗಲ್ಲ ಅಂದಾಗ ಪ್ರತಿಯೊಬ್ಬರು ಬೇರೆ ದಾರಿ ಹುಡುಕೋದು ಸಹಜ ಎಂದ. ಶ್ರೇಯಾ ಅವನ ಭುಜಕ್ಕೆ ತಲೆ ನೆತ್ತಿದ್ಲು. ಹೊರಗೆ ಮಳೆ ಇನ್ನೂ ಕೂಡ ಜೋರಾಗಿ ಸುರಿಯತೊಡಗಿತು ಮತ್ತು ಅವರ ಮೌನದೊಳಗೆ ಹೊಸ ಜೀವನ ಕೂಡ ನಿಧಾನವಾಗಿ ಶುರುವಾಗ್ತಿತ್ತು. ಇಬ್ಬರು ಕೂಡ ದಿನ ರಾತ್ರಿ ಎಲ್ಲ ಭಂಗಿಗಳನ್ನು ಟ್ರೈ ಮಾಡಿ ಸುಖ ಪಡ್ತಾ ಇದ್ರು. ಸೊ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದ.